ರಾಮರಾವ್ ಸಾಹೇಬರು ಅಂದರೆ ಪಂಡ್ರಮ್ಮ ಅವರ ಹಸ್ಬೆಂಡ್, ಅವರು ಯಾವಾಗ ತೀರೋಗಿದ್ದು? ಅವರು ಎಷ್ಟು ಜನ ಮಕ್ಕಳು ಅವ್ರಿಗೆ? ಅವರು ಅವ್ರ ಫ್ಯಾಮಿಲಿ? ಹಾಗೆ ಅವರು ಇಬ್ಬರು ಮಕ್ಕಳು. ಪ್ರಸಾದಿಕ್ಕಿಂತ ನಂದು ಚಿಕ್ಕವನು, ಅವನು ಬಹಳ ಪಂಡ್ರಮ್ಮನಿಗೆ, ನಾವೆಲ್ಲ ಪಂಡ್ರಮ್ಮ ಅಂತ ಹೇಳುವಾಗ ಅವನು ಪಿಂಡ್ರಿ ಪಿಂಡ್ರಿ ಅಂತ ಹಾಗೆ ಕರೆಯೋದು. ನರಸಿಂಹನ ಜಪ ಬೀಜಾಕ್ಷರ ಹಾಕಿ ಹೇಳಿದರು, ನಿನಗೂ ನರಸಿಂಹನಿಗೂ ಪರಸ್ಪರ ಪ್ರೀತಿ ಆಗುತ್ತೆ ಅಂತೇಳಿ ಆ ಜಪ ಕೊಟ್ಟು ತುಂಬ ವರ್ಷ ಆಯಿತು. He comes and tells her, then she will write immediately. At times it is Sanskrit also. Oh my God, okay. ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ. ಸ್ನೇಹಿತರೆ, ನಾನು ಈ ಹಾಡು ಹೇಳಿ ಮುಗಿಸ್ತಾ ಇರೋ ಹಾಗೇನೆ ನೂರೊಂದು ನೆನಪು. ಎಲ್ಲರೂ ಜೊತೆಗೆ ಬಂದರು, ಜೊತೆಗಿದ್ರು, ನಮ್ಮ ಕೈ ಹಿಡ್ಕೊಂಡೇ ಜೊತೆಗಿರ್ತೀವಿ ಅಂತ ತುಂಬ ಜನ ಅಂದ್ಕೊಂಡಿದ್ವಿ. ಒಬ್ರೊಬ್ಬರು ಹೇಳ್ಬಿಟ್ಟು ಕೈ ಬಿಟ್ಟರು, ಒಬ್ರೊಬ್ಬರು ಹೇಳ್ದೆ ಗೊತ್ತಿಲ್ಲದೇ ಕೈ ಬಿಟ್ಬಿಟ್ಟು ನೋಡಿದ್ರೆ ಇಲ್ಲ ಅವರು ಅನ್ನೋದು. ಇದನ್ನೆಲ್ಲ ನೋಡ್ಕೊಂಬಂದಿದ್ರ. ಒಟ್ಟಾರೆಯಾಗಿ ನಿಮ್ಮ ಲೈಫ್ನ ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಚಿಕ್ಕ ಮಟ್ಟದಲ್ಲಿ ಒಂದು ರಿವೈಂಡ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಇದನ್ನೆಲ್ಲ ನೋಡಿದಾಗ ನಿಮ್ಮ ಬಾಲ್ಯ, ಪಂಡ್ರಮ್ಮ, ಅವ್ರ ಜೀವನ ಎಲ್ಲ ಮಾತಾಡಿದಾಗ ನಿಮಗೆ ಏನು ಅನ್ನಿಸ್ತಮ್ಮ? ನಿಮ್ಗೆ ಅನಿಸಿದೆಯೇನು ಇದೆಲ್ಲ ನೋಡಿದಾಗ? ನೀವು ಹೇಳಿದಾಗೆ ನನಗೆ ಈ ಸಂಸಾರದ ನಿಜವಾಗ್ಲೂ ಅದರಲ್ಲಿ ಡೀಪ್ ಇದು ಏನು ಗೊತ್ತಾಗೋದಿಲ್ಲ. ಆದರೆ ಒಂದೇ ಈ ಸ್ವಾಮಿಗಳು ಅಲ್ಲಿ ಹೋದಾಗ, ಎಲ್ಲಿ ಸುಬ್ರಹ್ಮಣ್ಯ ಮಠಕ್ಕೆ ಹೋದಾಗ ನನಗೆ ಒಂದು ಯಾವಾಗಲೂ ಜಪ ತಗೊಂಡ್ರೆ ಮಾತ್ರ ಲೈಫು ಸಾರ್ಥಕ. ಒಂದು ಗುರುಗಳ ಜಪ ತಗೊಂಡ್ರೆ ಲೈಫ್ ಇಸ್ ಇದಂತೇಳಿ ಹೇಳ್ತಾರೆ. ಆಗ ಅವ್ರ ಹತ್ರ ಜಪ ತಗೊಳ್ಬೇಕಂತ ಹೋದೆ. ಕೇಳಿದ್ರು, ನಿನ್ಗೆ ಯಾಕೆ ಜಪ? ನಾನು ಪಂಡ್ರಿಬಾಯಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಅಕ್ಕ ಅಂದರೆ ಕಂಚಿಗುತ್ತನೆ ನರಸಿಂಹನಿ ಸುಬ್ರಹ್ಮಣ್ಯ ಸ್ವಾಮಿ, ವಿದ್ಯಾಭೂಷಣ ಸ್ವಾಮಿ. ಅವ್ರು ಏನು ಮಾಡಿದ್ರು, ಏನು ಬೇಕು, ಯಾಕೆ ನಿಂಗೆ ಜಪ ಬೇಕು? ನಾನು ಹೇಳಿದೆ, ನನಗೆ ಲೈಫ್ ತಗೊಂಡದಕ್ಕೆ ಜನ್ಮ ಸಾರ್ಥಕ ಅಂಚಾಕೆ, ಹಾಗೆ ನನಗೆ ಜನ್ಮ ಸಾರ್ಥಕ ಆಗಲಿಕ್ಕೆ ನನಗೊಂದು ಜಪವನ್ನು ಕೊಡಬೇಕು. ಯಾರೋ ಒಬ್ಬರು ಜಾತಕದವರು ಬಂದರು, ನಿನಗೆ ನರಸಿಂಹ ಜಪ ಕುಲದೇವ ಅಲ್ಲ, ನರಸಿಂಹನ ಜಪ ಸಿಗುತ್ತೆ ಅಂತ ಹೇಳಿದರು. ಹಾಂ ನೋಡೋಣ ಅಂಥೇಳಿ ನನಗೆ ನರಸಿಂಹನ ಜಪ ಕೊಡಬೇಕು ಸ್ವಾಮಿಗಳೇ. ಹೀಗೆ ನರಸಿಂಹನಿಗೆ ನೋಡಿದರು. ಇಲ್ಲ, ಆಗ ನೀವೇನು ಬೇಕಾದರೂ ಕೊಡಿ, ಜನ್ಮ ಸಾರ್ಥಕ ಆಗಲಿಕ್ಕಲ್ವ ನಿನಗೆ, ಕೃಷ್ಣಂದು ಜಪ ಕೊಡ್ತೇನೆ ಅಂತೇಳಿ ಬೀಜಾಕ್ಷರ ಹಾಕಿ ಕೃಷ್ಣನ ಜಪ ಕೊಟ್ಟರು ನನಗೆ. ಆಗ ಆಮೇಲೆ ಕೆಲವು ವರ್ಷ ಕಳೆದ ನಂತರ ಈ ಬಾಂಬೆಗೆ ಹೋಗಿದ್ದಾಗ, ಇವಳು ಅಲ್ಲಿ ಬಾಂಬೆಯಲ್ಲಿದ್ಲು, ಮನೆಗೆ ಹೋದಾಗ ಅಲ್ಲಿ ಎಲ್ಲರೂ ಗುರುಗಳು ಜಪ ಕೊಡ್ತಾ ಇದ್ದಾರೆ, ಯಾರು ನಮ್ಮ ಸದ್ಯೋಜಾತ ಸ್ವಾಮಿಗಳು ಜಪ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿದೆ. ಈ ನರಸಿಂಹನ ಜಪ ನನಗೆ ಯಾಕೆ ಸಿಕ್ಕಲಿಲ್ಲ? ನರಸಿಂಹನ್ ಸ್ವಲ್ಪ ಸಿಟ್ಟು ಮಾಡಿದ್ದಾನೆ, ಕೋಪಗೊಂಡಿದ್ದಾನೆ ಗುರುದೇವರು ಹಾಗೆ ಅಂತ ಕೆಲವು ಜಾತಕದಲ್ಲಿ ನನಗೆ ಹೇಳಿದ್ದಾನೆ. ಸ್ವಲ್ಪ ಹೆದರಿಕೆ ಆಯಿತು. ಆಮೇಲೆ ಹೋಗಿ ಅವ್ರ ಹತ್ರ, ಇವಳ ಹತ್ರ ಹೇಳಿದೆ, ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಬೇಕು ಸ್ವಾಮಿಗಳ ಹತ್ರ, ನನಗೆ ಜಪ ಬೇಕು ಅಂತೇಳಿ. ಆಮೇಲೆ ಅಲ್ಲಿ ಹೋದ ನಂತರ ಅವ್ರು ಕೇಳಿದ್ರು, ಅಲ್ಲಿ ಕೂತ್ಕೊಂಡಾಗ ನನಗೆ ತುಂಬ ಅಳು ಬಂತು. ಡಾಳೆ ಉದ್ದ ಕಡುನದು ಅಂತ ಹೇಳಿದರು. ಕಣ್ಣೀರು ತೆಗಿಬಾರ್ದು ನೀನು ಅಂತ ಹೇಳಿದರು. ಈ ಸ್ವಾಮಿಗಳೇ, ನನಗೆ ಹೀಗೆ ಜಪ ಬೇಕು, ನರಸಿಂಹನ ಜಪ ಬೇಕು. ನರಸಿಂಹಂದು ಯಾಕೆ ನಿನಗೆ ನರಸಿಂಹನ ಜಪ ಬೇಕು? ಹೀಗೆ ನನಗೆ ಕುಲದೇವರು ಸ್ವಲ್ಪ ಅಗ್ರೆಸಿವ್ ಇದ್ದಾರೆ, ಶಾಂತತ್ವ ಮಾಡಬೇಕು ಅಂಥೇಳಿ ನಿಮ್ಮ ಹತ್ರ ಜಪ ತಗೊಂಡ್ರೆ ಒಂದು ಶಾಂತ ಆಗುತ್ತಾನೆ ಅಂತ. ಓ ಆಗ ಕೊಡ್ತೀನಿ ಅಂತ ಹೇಳಿದರು. ಆಗ 7 ಗಂಟೆ ಮಾರ್ನಿಂಗ್ ನರಸಿಂಹನ ಜಪ ಬೀಜಾಕ್ಷರ ಹಾಕಿ ಹೇಳಿದರು, ನಿನಗೂ ನರಸಿಂಹನಿಗೂ ಪರಸ್ಪರ ಪ್ರೀತಿ ಆಗುತ್ತೆ ಅಂಥೇಳಿ ಆ ಜಪ ಕೊಟ್ಟು ತುಂಬ ವರ್ಷ ಆಯಿತು. ಈಗ ನರಸಿಂಹನ ಹತ್ರ ನಾನು ಮಾತಾಡ್ಬೋದು, ಅವನು ರಿಪ್ಲೈ ಕೊಡ್ತಾನೆ. ಸುಳ್ಳಲ್ಲ, ನಿಜವಾಗ್ಲೂ ನರಸಿಂಹ ಮಾತಾಡ್ತಾನೆ. ನೈಟ್ ನಾನು ಮಲಗಿದ್ರು ಅಲ್ಲಿ ಬಂದು ಮಾತಾಡ್ತಾನೆ. ಈ ಥರ ಒಂದು ಇದು. ಒಂದೇ ಒಂದು ರಿಕ್ವೆಸ್ಟ್, ನಮ್ಮದು ಅಂತ ಕೇಳಿದ್ರೆ ಸ್ವಾರ್ಥ ಆಗ್ಬಿಡುತ್ತೆ. ಆ ಸ್ವಾಮಿ ಹತ್ರ, ಆ ದೇವರ ಹತ್ರ ಇವಾಗ ನಡೀತಿರೋ ದೇಶದ ಪರಿಸ್ಥಿತಿ ಎಲ್ಲ ಸುಧಾರಿಸಿ ಬೇಡ್ಕೊಂಡೆ. ನಾಳೆ ನರಸಿಂಹ ಜಯಂತಿ ಹೋಮ ಇದೆ ಮನೆಯಲ್ಲಿ, ಎವ್ರಿ ನರಸಿಂಹ ಜಯಂತಿಗಿದೆ. ಹೇಳ್ತಾ ಇರ್ತೇನೆ, ಈ ರಾಜ್ಯ ಪಾಲನೆ ಮಾಡೋವರಿಗೂ ನೀನು ರಕ್ಷಣೆ ಮಾಡಪ್ಪ, ನಮ್ಗೆ ಮಾತ್ರ ಫ್ಯಾಮಿಲಿಗಲ್ಲ. ಅದನ್ನು ಡೈಲಿ ಪ್ರೇ ಮಾಡ್ತಾ ಇರ್ತೀನಿ. ಯಾರು ಈ ರಾಜ್ಯವನ್ನು ರಕ್ಷಣೆ ಮಾಡೋರು, ಮತ್ತು ದೇವಿ ಈ ಸಪ್ತಶತಿಯಲ್ಲಿ ಇದ್ದಲ್ಲ, ಹಾಗೆ ದೇವಿ ರೂಪ ತಗೊಂಡು ಹೋಗಿ ನೀನು ಪ್ರೊಟೆಕ್ಟ್ ಮಾಡಬೇಕು ರಾಜ್ಯವನ್ನು ಅಂಥೇಳಿ ಪ್ರೇ ಮಾಡೋದು ಇರಲಿ. ಅಂದರೆ ನಾನು ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ನಿಮಗೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಸ್ವಾಮಿ ಅಂತ ಹೇಳ್ತಿರಲ್ಲ, ಅಂದರೆ ಅವರ ಆಕಾರನೇ ನಿಮಗೆ ಕಾಣುತ್ತಾ, ಇಲ್ಲ ವಾಯ್ಸ್ ಥರ ಬರುತ್ತಾ? He comes and tells her, then she will write immediately. At times it is Sanskrit also. Oh
ತುಂಬ ಲ್ಯಾಂಗ್ವೇಜೇ ಸ್ವಲ್ಪ ಬೇರೆ ಥರ ಮಾತಾಡ್ತಾನೆ ನರಸಿಂಹ, ಚೆನ್ನಾಗಿ ಮಾತಾಡ್ತಾನೆ. ನರಸಿಂಹ ಅಂದ್ರೆ ಯಾವಾಗಲೂ ಕೋಪ ಅಂತ ಹೇಳ್ತಾರೆ. ಕೋಪ ಅವನು ಕೋಪದಲ್ಲಿ ಬರಲಿಲ್ಲ, ಅವನು ಲಕ್ಷ್ಮೀ ನರಸಿಂಹ ಅಲ್ವಾ, ನನಗೆ ಸೌಮ್ಯ ರೂಪದಲ್ಲಿ ಬಂದು ನಮ್ಮ ಒಂದು ನಮಸ್ಕಾರ ತಿಳಿಸ್ಬಿಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರು ಒಳ್ಳೇದಾಗ್ಲಿ ಅಂತ ಪ್ರೇ ಮಾಡ್ತಾರೆ. ತಂಗಿ ಮಗನಿಗೆ ನರಸಿಂಹಪುರಿ ಅಂತಲೇ ಹೆಸರಿಟ್ಟು ಕೋಇನ್ಸಿಡೆನ್ಸ್ ಆಯ್ತು. ಮತ್ತೆ ಪಂಡ್ರಮ್ಮ ಆಕ್ಚುಲಿ ಅಮರ, ಯಾಕಂದ್ರೆ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಶಿ ಇಸ್ ಅ ಚಾಪ್ಟರ್. such a pride thing ಅಲ್ಲ. And final before concluding, ರಾಮರಾವ್ ಸಾಹೇಬ್ರು ಅಂದ್ರೆ ಪಂಡ್ರಮ್ಮ ಅವರ ಹಸ್ಬೆಂಡ್, ಅವ್ರು ಯಾವಾಗ ತೀರೋಗಿದ್ದು? ಅವರು ಎಷ್ಟು ಜನ ಮಕ್ಕಳು ಅವ್ರಿಗೆ? ಅವ್ರ ಫ್ಯಾಮಿಲಿ ಮಕ್ಕಳು ಇಬ್ರು, ಅದೇ ಪ್ರಸಾದಿ ಅಣ್ಣಂದು ಅಂಡ್ ಅವರು ನರ್ಸಮ್ಮ ಇದ್ದಾರೆ. ಬಟ್ ವೆನ್ ಡಿಡ್ ಹಿ ಪಾಸ್ ಅವೇ ಅಕ್ಕ? ಬಟ್ ಹಿ ಹ್ಯಾಡ್ ಅ ವೆರಿ ರಾಯಲ್ ಡೆತ್ ಅಟ್ ಮಂತ್ರಾಲಯ. ಪಂಡ್ರಮ್ಮ ಆದ್ಮೇಲೆ ಪಂಡ್ರಮ್ ಫಸ್ಟ್, ಪಂಡ್ರಮ್ಮ ಫಸ್ಟ್, ಆಮೇಲೆ ಒಂದು 4-5 years ಗ್ಯಾಪ್ ಅಲ್ಲಿ ಇಲ್ಲಿ ಮಂತ್ರಾಲಯ ಹಿ ವೆಂಟ್ ಟು ಮಂತ್ರಾಲಯ ಏಕಾದಶಿ ಆಲ್ಸೋ, ಇಫ್ ಐ ಆಮ್ ನಾಟ್ ರಾಂಗ್. ಹೋಗಿ ಸುತ್ತ ಎಲ್ಲ ಹೊಡ್ಕೊಂಡು ಬಂದು ಏನೋ ಟಯರ್ಡ್ ಆಗ್ತಾ ಇದೆ, ನಾನು ರೂಮಲ್ಲಿ ಹೋಗಿ ಕೂತ್ಕೊಳ್ತೀನಿ ಅಂತೇಳಿ ಅಲ್ಲಿ ಕೂತವ್ರು, ಅಲ್ಲೇ ಅಟ್ಯಾಕ್ ಆಗಿ. ಅಲ್ಲೇ ಅಟ್ಯಾಕ್. ಎಂತ ಪುಣ್ಯವಂತ ನಿಜವಾಗ್ಲು. ದೊಡ್ಡಮ್ಮ ಮಾಡಿದ್ರು. ಹಾಗೆ ಅವರು ಇಬ್ರು ಮಕ್ಕಳು ಪ್ರಸಾದಿಕ್ಕಿಂತ ನಂದು ಚಿಕ್ಕವನು, ಅವನು ಬಹಳ ಪಂಡ್ರಮ್ಮನಿಗೆ ನಾವೆಲ್ಲ ಪಂಡ್ರಮ್ಮ ಅಂತ ಹೇಳುವಾಗ ಅವನು ಪಿಂಡ್ರಿ ಪಿಂಡ್ರಿ ಅಂತ ಹಾಗೆ ಕರೆಯೋದು, ಅವರಿಗೂ ಬಹಳ ಇಷ್ಟ ಆಗೋದು. ಹಾಗೆ ಅವರನ್ನು ಹಾಗೆ ತನ್ನ ಮಕ್ಕಳ ಹಾಗೆ ನೋಡಿಕೊಂಡು ನರಸಮ್ಮನ್ಕಿಂತ ಜಾಸ್ತಿ ಅವ್ರು ಪಂಡ್ರಮ್ಮನ ಹತ್ರ ಅಟ್ಯಾಚ್ಮೆಂಟ್ ಜಾಸ್ತಿ ತೋರಿಸಿದ್ರು ಆಮೇಲೆ ಮಕ್ಕಳು. ಮೊನ್ನೆ ಮದುವೆ ಆಯ್ತಲ್ಲ, ಅದರಲ್ಲಿ ಫಸ್ಟ್ ಇನ್ವಿಟೇಷನ್ ಅವರು ತಂದು ಪಂಡ್ರಮ್ಮ ಇವಾಗ ಇಲ್ಲ, ಆದರೆ ಅಮ್ಮನಲ್ಲಿ ನಾನು ಅವ್ರನ್ನ ಕಾಣ್ತೀನಿ ಅಂತ ಅಮ್ಮನಿಗೆ ಸೀರೆ, ಬ್ಲೌಸ್ ಮತ್ತು ಇನ್ವಿಟೇಷನ್ ಕೊಟ್ಟು ಫಸ್ಟ್ ಅಮ್ಮನಿಗೆ ರಾತ್ರಿ 8 ಗಂಟೆ ಆದರೂ ಪರವಾಗಿಲ್ಲ ಅಂತ ಅವನ ಹತ್ರ ಫೋನ್ ಮಾಡಿ ಕೇಳಿದ. ಎನಿ ಟೈಮ್ ಯು ಆರ್ ವೆಲ್ಕಮ್ ಅಂದ ಅವನು. ನಾವೆಲ್ಲ ಅವನಿಗೆ ವೇಟ್ ಮಾಡ್ತಾಯಿದ್ವಿ. ಮನೆಗೆ ಬಂದ ನಂತರ ಅವಳು ಚಪಾತಿ ತಿಂದು ತುಂಬ ಚೆನ್ನಾಗಿ ಅನ್ನಪೂರ್ಣ ಅಂತೇಳಿ ಹೆಸರು ಎಲ್ರಿಗೂ ಮಾಡಿಕೊಟ್ಲು. ಚಪಾತಿ ಭಾಜಿ ಎಲ್ಲ ಕೂಡಲೇ ಮಾಡಿ ಕಳಿಸಿದ್ಲು. ಮನೆಯವ್ರಿಗೆ ಬಂದವರಿಗೆಲ್ಲ ಅವಳು ಇದು ಮಾಡ್ತಾಳೆ, ಟ್ರೀಟ್ ಮಾಡಿ. ಈ ಅದು ಅದು ಆ ಮನ ಅನ್ನ, ಅದೇ ಅನ್ನ ಹಾಕೋ ಮನ ಬುದ್ಧಿ ಆಗುತ್ತೆ ಅಂತ. ಇವನ ಮಗಳು ಈಶಾ, ಅವಳು 5-6 ಸ್ಟ್ರೇ ಡಾಗ್ ಅವ್ರಿಗೆ ಹೇಳಿದ್ರು ಬರ್ತಾರೋ ಸ್ಟ್ರೇ ಡಾಗ್, ಅದಕ್ಕೆ ಟಾಪ್ ಪ್ರಯಾರಿಟಿ. ಈಗ ನಮ್ಮ ಮನೆಯೊಳಗೆ ಇದ್ದವನು ಅವನೇನು ಹೈಫೈ ಡಾಗ್ ಅಲ್ಲ, ಸ್ಟ್ರೇ ಅಂತಂದು ಈ ಥರ ಚಂದ ಮಾಡಿ ಸಾಕಿದ್ದು. ಸೊ ಆ್ಯಂಡ್ ಶಿ ಇಸ್ ಟೂ ಮಚ್ ಇಂಟು. ಒಂದು ಮೊನ್ನೆ ಕ್ಯಾಟಿಗೆ ಏನು ಆಕ್ಸಿಡೆಂಟ್ ಆಗಿತ್ತು, ಅದೆಲ್ಲ ತಗೊಂಡೋಗಿ ಅದೇ ನೀವು ಅಂದಂಗೆ ಫ್ಯಾಮಿಲಿಯಲ್ಲೇ. ನನ್ನ ಮಗಳು ಅದೇ ಪ್ರಾಬ್ಲಮ್ ಅಮ್ಮ ಅಂದ್ರೆ ಅವಳ ಪ್ಯಾಷನ್ ಅದು, ಅವಳ ಪ್ಯಾಷನ್ ಅದು. ಸಾರಿ ಪ್ರಾಬ್ಲಮ್ ಅನ್ಬಾರ್ದು. ನನಗೆ ಇಬ್ರು ಹೆಣ್ಮಕ್ಳು, ನಾನು ಒಂದು ಮರಿನ ತಗೊಂಡೆ, ಬೀಗಲ್ಲ, ಅವನ್ನ ನನ್ನ ಮಗ ಅಂತಾನೆ ಕರೆಯೋದು, ಅವ್ನು ನಾಯಿ ಅಂತ ಹೇಳಿ. ಅವನು ಒಬ್ರು ಇನ್ನೊಂದು ಅವಳು ಯಾರು ರೋಡಲ್ಲಿ ಯಾರೋ ಪಾಪ ಬಿಟ್ಬಿಟ್ಟು ಹೊಟ್ಟೋದ್ರು, ಒಂದು ಕಮ್ಯುನಿಟಿ ಡಾಗ್ನ ಸಾಕ್ತಾ ಇದೀವಿ. ಬಟ್ ಎನಿವೆ ಈ ಥರದ್ದೆಲ್ಲ ಇರೋದು ಮನೆ ಯಾವತ್ತೂ ಚೆನ್ನಾಗಾಗುತ್ತೆ, ವೃದ್ಧಿಯಾಗಿ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ಒಂದು ಫೈನಲ್ ಪ್ರಶ್ನೆ. ಪಂಡ್ರಮ್ಮ ಅವರ ಕೋಟ್ಯಾಂತರ ಜನ ಅಭಿಮಾನಿಗಳು ಇವತ್ತಿಗೂ ಅವ್ರ ಬಗ್ಗೆ ಇವತ್ತು ಇಂಟರ್ವ್ಯೂ ಸಾಕಷ್ಟು ವಿಷಯಗಳು ತಿಳ್ಕೊಂಡಿದ್ದಾರೆ. ಅಂಥ ಪಂಡ್ರಮ್ಮ ಅವರ ಅಭಿಮಾನಿಗಳಿಗೆ ನೀವೇನು ಹೇಳ್ತೀರ? ಫ್ಯಾನ್ಸ್ ಆಫ್ ಪಂಡ್ರಿಬಾಯಿ ಅವರಿಗೆ ಅವರೊಂದು ಮಾಡೆಲ್ ಅಂದರೆ ನಗ್ನಗ್ತಾ ಯಾವ ಕಷ್ಟ ಇದ್ರೂ ತೋರಿಸ್ಕೊಳ್ಳದೆ ಅವ್ರ ಫುಲ್ ಫ್ಯಾಮಿಲಿಗೆ ಒಂದು ಸಪೋರ್ಟ್ ಹಾಕ್ಕೊಂಡು ಏನು ಮಾಡಿದ್ದಾರೆ. ಆಲದ ಮರ. ಕರೆಕ್ಟ್. ಅದೇ ಥರ ಎಷ್ಟಾಗುತ್ತೋ ಅವರಾಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಆಲದ ಮರ ಅಲ್ಲದಿದ್ರು ಆಲದ ಬ್ರಾಂಚ್ ಆಗಿಕೊಂಡಾದರೂ ಮುಂದೆ ನಡೀರಿ ಅಂತ ಹೇಳಿ. ದಟ್ ಆನೆಸ್ಟಿ, ದಟ್ ಚೈಲ್ಡಿಶ್ ವಾಟ್ ಇಸ್ ದಟ್ ಫೀಲಿಂಗ್ ಇನ್ ಹರ್, ಆ್ಯಂಡ್ ಆ ಕಪಟತನ ಅನ್ನೋದೇ ಇಲ್ಲ. ಆ್ಯಂಡ್ ಅದೊಂದು ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಆಗಿ ಯಾವ ಕಷ್ಟ ಬಂದರೂ ಆ ಸಹನೆ ಮಾಡೋ ಶಕ್ತಿ, ಲೈಕ್ ವಾಟ್ ಶಿ ಈಸ್ ಜಸ್ಟ್ ಟೆಲ್ಲಿಂಗ್, ಆ ಸಹನೆ ಮಾಡೋ ಶಕ್ತಿ ಮತ್ತು ಹೌ ಟು ಓವರ್ಕಮ್ ದ್ಯಾಟ್ ಆ್ಯಂಡ್ ಟ್ರೀಟಿಂಗ್ ಆಲ್ ಟೈಮ್ಸ್ ಆ್ಯಸ್ ಸೇಮ್. ಕಷ್ಟ ಬಂದಾಗ ಇಲ್ಲ ದುಡ್ಡು ಬಂದಾಗ ರುಬಾಬ್ಗಿರಿ ತೋರಿಸದೆ ನಿಮ್ಮ ನ್ಯಾಚುರಾಲಿಟಿಯನ್ನೇ ಮೇಂಟೈನ್ ಮಾಡಿಕೊಂಡು ಅದನ್ನು ಅವರಿಂದ ತುಂಬ ಕಲಿಬೇಕು. ದಟ್ ಈಸ್ ಅ ಸ್ಮಾಲ್ ರಿಕ್ವೆಸ್ಟ್ ಟು ಆಲ್ ಯಂಗರ್ ಜನರೇಷನ್ಸ್ ಟು ಫಾಲೋ ದ್ಯಾಟ್. ಪಂಡ್ರಮ್ಮ ಅಂತ ಹೇಳಿದ ತಕ್ಷಣ ಅಮ್ಮಂದೇ ಕ್ಯಾರೆಕ್ಟರ್. ಆಲ್ ದ ಫ್ಯಾನ್ಸ್ ವಿಲ್ ಹ್ಯಾವ್ ದೇವರ್ ಓನ್ ಮದರ್. ದೇ ಶುಡ್ ಸಿ ಪಂಡ್ರಮ್ಮ ಇನ್ ಆಲ್ ದ ಮದರ್ಸ್ ಅಂತ. ಬ್ಯೂಟಿಫುಲ್. ಸೊ ಅವರು ತೀರೋದ ದಿನನೂ ದ ಹೆಡ್ಲೈನ್ಸ್ ವಾಸ್ ಕರ್ನಾಟಕದ ಅಮ್ಮ ಅಂತ. ದಟ್ಸ್ ಹೌ ದೇ ಡಿಸ್ಕ್ರೈಬ್ಡ್ ಹರ್. ಲೈಕ್ ವೆರಿ ವೆಲ್ ಸೆಡ್ ಸರ್, ವೆರಿ ವೆಲ್ ಸೆಡ್. ಸೀರಿಯಸ್ಲಿ ರಿಕ್ವೆಸ್ಟ್ ಆಲ್ ದ ಫ್ಯಾನ್ಸ್. ವಂಡರ್ಫುಲ್. ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ವಂಡರ್ಫುಲ್. ಅಮ್ಮ ನೀವು ಅದೇ ಹೇಳ್ದಲ್ಲ, ದೇವತೆಗಳು. ಹಾಗಾಗಿ ಅವ್ರ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ, ಇನ್ನೂ ಅಂದರೆ ಇನ್ನೂ ಅವರಿಗೆ ಜಾಸ್ತಿ ಇದು ಕೊಟ್ಟು
ರೆಸ್ಪೆಕ್ಟ್ ಕೊಟ್ಟು ಅದೇ ಥರ ಒಟ್ಕೊಂಡ್ರೆ ಸಾಕು ಅಷ್ಟೇ, ಇನ್ನೇನು ಹೇಳಿಕ್ಕಿಲ್ಲ ಅದರಲ್ಲಿ. ಫೈನಲಿ ನೀವು ಎಲ್ಲ ನಿಮ್ಮ ಅಕ್ಕನ ಅಭಿಮಾನಿಗಳಿಗೆ ಪಂಡ್ರಮ್ಮನ ಪರವಾಗಿ ನೀವೇ ಇವಾಗ ನಮ್ಮ ಪಂಡ್ರಮ್ಮನ ಥರ ಏನು ಹೇಳೋದು ನಾನು ಏನು ಹೇಳ್ಬೇಕು ಹೇಳಿ, ನೋ ವರ್ಡ್ಸ್ ಟು ಟೆಲ್. ಅಂದರೆ ಏನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿ ನನಗೆ. ಶಿ ಸೋ ಹಾನೆಸ್ಟ್. ಲೆಸ್ ಸೆಡ್ ದ ಬೆಟರ್ ಅಂತ. ಸೈಲೆನ್ಸ್ ಇಸ್ ಗೋಲ್ಡನ್ ಅವರಿಗೆ. ನನಗೆ ಏನು ಅನ್ನಿಸ್ತದೆ ಗೊತ್ತಾ, ಇವಾಗ ಈ ಪ್ರೋಗ್ರಾಮ್ ಮುಗಿಬೇಕಾದ್ರೆ ನಿಮ್ಮ ಹೋಪ್ ನಿಮ್ಮ ಆದರೆ ಜಾಯ್ನ್ ಆಗಿ ನನಗೆ ನಿಮ್ಮ ತಾಯಿ ನೋಡ್ಬಿಟ್ಟು ಏನು ಅನಿಸ್ತು ಗೊತ್ತಾ, ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ಇದು ಯಾವುದೇ ದೇಶದಲ್ಲ ನೀವು ಪೂಜೆ ಮಾಡೋ ಬಾಬನ ಮುಟ್ಟೆ ನಾನು ಹೇಳ್ತಾ ಇದ್ದೀನಿ, ಪಂಡ್ರಮ್ಮನ ಒಂದು ಹಾಡು ನಿಮ್ಮ ತಾಯಿಗೆ ಹೇಳಬೇಕು ಅನ್ನಿಸ್ತಾ ಇದೆ. ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ. ಸ್ನೇಹಿತರೆ, ನಾನು ಈ ಹಾಡು ಹೇಳಿ ಮುಗಿಸ್ತಾ ಇರೋ ಹಾಗೇನೆ ಕೃಷ್ಣಮ್ಮ ಅವರು ನರಸಿಂಹನ ಜಪಕ್ಕೆ ಬಂದ್ಬಿಟ್ರು. ಅಲ್ಲಿ ಕೆಲವು ವಿಚಾರಗಳು ನಡೀತು. ನನಗೆ ಪ್ರಚಾರಕ್ಕಾಗಿ ಆ ವಿಚಾರಗಳನ್ನ ಇಲ್ಲಿ ನಿಮ್ಮ ಮುಂದೆ ತೋರಿಸೋದಕ್ಕೆ ಇಷ್ಟ ಇಲ್ಲ, ಅದು ಪರ್ಸ್ನಲ್ ಸ್ಪೇಸ್. ಹಾಗಾಗಿ ಆ ದೃಶ್ಯಗಳನ್ನ ನಾನು ಇಲ್ಲಿ ಪ್ರಸಾರ ಮಾಡ್ತಾ ಇಲ್ಲ. ಆದರೆ ಅಮ್ಮನ ಆಶೀರ್ವಾದ ಸಿಕ್ತು. ಒಂದು ಏನು ಹೇಳ್ತಾರೆ, ಆಧ್ಯಾತ್ಮಿಕ ಮಾತುಗಳನ್ನ ಕೇಳಿಸ್ಕೊಂಡ್ವಿ. ಆ ಜಪ ಆದ ನಂತರ ಅಮ್ಮ ನನ್ನೊಟ್ಟಿಗೆ ಏನು ಮಾತಾಡಿದ್ರು, ಕಾರ್ಯಕ್ರಮ ಹೇಗೆ ಎಂಡ್ ಮಾಡಿದ್ವಿ, ಹೇಗೆ ವೈಂಡ್ ಆಫ್ ಮಾಡಿದ್ವಿ ಅನ್ನೋದನ್ನು ಈಗ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ನಿಮ್ಮ ಫ್ಯಾಮ್ಲಿ ಜೊತೆ ಎಲ್ಲ ಮಾತಾಡಿದ್ದು ನನಗೆ ಯಾರೋ ಬೇರೆ ಫ್ಯಾಮ್ಲಿ ಜೊತೆ ಮಾತಾಡಿದ್ದು ಅಂತ ಅನಿಸಿಲ್ಲ. ನನ್ನ ಫ್ಯಾಮ್ಲಿ, ನನ್ನ ಅಣ್ಣ, ನನ್ನ ಅಕ್ಕಂದ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ ಅನ್ನಿಸ್ತು. ನಿಮಗೆ ನನ್ನ ಜೊತೆ ಮಾತಾಡಿದ್ದೇನೆ ಅನ್ನಿಸ್ತು. ಒಂದು ಆತ್ಮೀಯ ಒಂದು ಭಾವನೆ ಬಂತು. ಆತ್ಮೀಯ ಭಾವನೆ ಇದೆ. ನೀನು ನನ್ನ ಒಳಗೆ ನೀನಿದ್ಯಾ, ನನ್ನೊಳಗೆ ನೀನಿದ್ಯಾ. ಹಾಗಾಗಿ ನಿನ್ನನ್ನು ಎಳ್ಕೊಂಡು ಬಂತು ದೇವರು. ಇಲ್ಲಿ ತನಕ ನಿನ್ನನ್ನು ಎಳ್ಕೊಂಡು ಬಂದಿದೆ. ವಿಚಾರದಲ್ಲಿ ಸ್ವಲ್ಪ ವಿಚಾರಗಳು ತಗೋಪ್ಪ ನೀನು, ಅವರ ಕುಟುಂಬದ ವಿಚಾರ ತಗೋ ಅಂತ ಹೇಳಲಿಕ್ಕಾಗಿ ನಿನ್ನನ್ನು ಕಳಿಸಿದ್ದ ಅವನು ಇಲ್ಲಿಗೆ. ನಿನ್ನನ್ನು ಅವನೇ ಕಳಿಸಿದ್ದು ಇಲ್ಲಿಗೆ, ಬಾ ಈ ವಿಚಾರವನ್ನು ತಗೊಳ್ಳು ಸ್ವಲ್ಪ ಅಂಥೇಳಿ ಕಳಿಸಿದ್ದಾನ. ಅವನೇ ಕಳಿಸಿದ್ದು ನಿನಗೆ, ಅವನೇ ಕಳಿಸಿದ್ದು. ಹಾಗೆ ಪೂರ್ಣ ಕೃಪೆ ಇದೆಪ್ಪ, ಪೂರ್ಣ ಕೃಪೆ ಇದೆ ನಿನಗೂ, ನಿನ್ನ ಮಕ್ಕಳಿಗೂ, ನಿನ್ನ ಸಂಸಾರಕ್ಕೂ. ಏನು ಕೊರತೆ ಇಲ್ಲ, ಏನು ಕೊರತೆ ಇಲ್ಲ, ಏನು ಕೊರತೆ ಇಲ್ಲ. ನನ್ನನ್ನು ಬಿಡು, ನನ್ನನ್ನು ಬಿಡು. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಅಮ್ಮ ಬಂದರು, ಆಶೀರ್ವಾದ ಮಾಡಿದ್ರು, ಹೋದರು. ಈಗ ನಮ್ಮ ಚೇತು ಸರ್ ಅವರ ಮೇಡಮ್ ಇದ್ದಾರೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಇವರೇ ನಾನು ಹೇಳೋದಿಲ್ಲ ಫಸ್ಟು, ಸೂಪರ್ ಆಗಿರೋ ಟೀ ಮಾಡಿದರು ಅಂತ, ಸಖತ್ತಾಗಿರೋ ಟೀ ಮಾಡಿದರು. ಆ್ಯಂಡ್ ವಾಟ್ ಯು ವಾಂಟ್ ಟು ಟೆಲ್ ಮ್ಯಾಮ್ ಅಬೌಟ್ ಯುವರ್ ಫ್ಯಾಮಿಲಿ? ಸ್ವರ್ಗ. ಆ್ಯಂಡ್ ನಿಮ್ಮ ಅತ್ತೆಯವರು ಹೇಳ್ಬಿಟ್ಟು ಹೊರಟ್ರು, ನನ್ನ ಸೊಸೆಯನ್ನು ಮಾತಾಡಿಸಿ ಅಂತ. ನನಗೆ ಗೊತ್ತು ಅವ್ರು ನೀವು ಮಾತಾಡೋದು ಸ್ವಲ್ಪ ಮೇಡಮ್ ಹೆಸಿಟೆಂಟ್ ಇದ್ದರು, ಬಟ್ ಆದರೂ ಅಮ್ಮ ಹೇಳ್ಬಿಟ್ಟು ಹೋಗಿದ್ರು, ಅದಕ್ಕೆ ಇಷ್ಟು ಮಾತಾಡಿಸ್ದೆ. ಎಲ್ಲ ಸೊಸೆಯರು ಹಿಂಗೆ ಅನ್ಕೊಂಬಿಟ್ರೆ ಎಲ್ಲ ಮನೇನೂ ಸ್ವರ್ಗ. ನಿಜವಾಗ್ಲೂ ಸೋ ನೈಸ್ ಆಫ್ ಯು, ಸೋ ನೈಸ್ ಆಫ್ ಯು. ಎಸ್ ಮಾ, ಫೈನಲಿ ಬಿಫೋರ್ ವೈಂಡಿಂಗ್ ದ ಶೋ, ನನಗೆ ನಿಮ್ಮೆಲ್ಲರ ಜೊತೆ ಅಮ್ಮನ ಕೇಳಿದೆ ಆಲ್ರೆಡಿ. ನಿಮ್ಮೆಲ್ಲರ ಜೊತೆ ಮಾತಾಡಿದ್ದು ನನಗೆ ತುಂಬ, ನನ್ನ ಒಡ ಹುಟ್ಟಿದವ್ರ ಜೊತೆ ಮಾತಾಡಿದಷ್ಟು ಖುಷಿ ನನಗಾಯಿತು. ನಿಮ್ಗೆ ಅನಿಸ್ತು? ನಮಗೂ ಹಾಗೆ, ಅಂದರೆ ನಾವು ಚೈತು ಹತ್ರ ಹೇಗೆ ಮಾತಾಡ್ತೀವಿ ಹಾಗೆ ನೀವು ನಮಗೆ ಕೇಳ್ತಾ ಇದ್ದೀರಾ, ಆ ಥರನೇ But we seriously missed Rupa, Swati. ಸ್ವಾತಿ ಬರ್ತೇನೆ ಅಂತ ಹೇಳಿದ್ರು, ಶೂಟಿಂಗ್ ಅಂತ ಪಾಪ ಮುಗಿಲಿಲ್ಲ, ಬೇಗ ಮುಗ್ದಿಲ್ಲ ಅಂತ ಹೇಳಿದ್ರು. ಸೊ ನಿಮ್ಗೆ ಏನು ಅನಿಸ್ತಮ್ಮ? ನನಗೂ ಅಷ್ಟೇ, ಇನ್ನೊಂದು ತಮ್ಮ ಸಿಕ್ದ ನಂದು. ಅಮ್ಮ ನಿಮಗೆ ಫಸ್ಟ್ ನೀವೇ ನನಗೆ ಬಂದಿದ್ದು ಪ್ರೀತಿಗೆ. ಥ್ಯಾಂಕ್ ಯು ನಿಮಗೆ. 10 ಒಟ್ಟಿಗೆ 11 ಅಂತ ನಾವು ಇಷ್ಟು ಜನ ಇದ್ದೀವಿ, ನಮ್ಮ ಒಟ್ಟಿಗೆ ನೀವು. ಥ್ಯಾಂಕ್ ಯು. ನನಗೆ ಯಾರೂ ಇಲ್ಲ, ಬಟ್ ನನ್ನೊಟ್ಟಿಗೆ ಇಷ್ಟು ಜನ ಇದ್ದೀರಾ, ನನಗೆ ಅದೇ ಎಲ್ಲ ಇದ್ದೀವಿ. ಒಂದೊಂದಿದ್ದು ನಾನಂದೇ ಏನೋ ಅಮ್ಮನ ಶೂಟಿಂಗ್ ಇದೆ ಅಂತ ಮಾಡಿದ್ವಿ. ಓ, ನಾನು ಮಲ್ಲೇಶ್ವರಮಲ್ಲಿ ಇದ್ದೇನಕ್ಕ, ನಾನು ಬರೋದಿಲ್ಲ, ನಂದು ಟೈಮ್ ಆಗ್ತದೆ, ನೀವು ಮಾತಾಡ್ಸ್ಕೊಂಡು ನೀವು ಕಳಿಸಿ. ಅವಳು ಬಂದಿದ್ದು ಒಳಗಡೆ ಅವಳು ಚೇಂಜ್ ಆಗಿದ್ದಂದ್ರೆ ಬ್ಯಾಂಕರ್ ಇಂದ ನಾವು ಆಕ್ಟಿವ್ಲಿ ಇನ್ ರಿಯಲ್ ಎಸ್ಟೇಟ್. ಅದರಲ್ಲೂ ತುಂಬಾ ಇದಾಗತ್ತೆ. ಯಾವುದು ನಿಮ್ಗೆ ಗೊತ್ತು, ರಿಯಲ್ ಎಸ್ಟೇಟ್ ಇಸ್ ನಾಟ್ ಈಸಿ, ಬಟ್ ಅದಕ್ಕೂ ಅದಕ್ಕಿಂತ ಜಾಸ್ತಿ ಅದರಲ್ಲೂ ನಮಗೆ ವಿದೌಟ್ ನೋಯಿಂಗ್ ABC ಆಫ್ ರಿಯಲ್ ಎಸ್ಟೇಟ್, ಶಿ ಸಪೋರ್ಟ್ಸ್ ಅಸ್ ಅಮ್ಮ. ಇನ್ನೊಂದು ಅವರದಂದರೆ ಅಕ್ಕಂದು ಪುತ್ತೂರಲ್ಲಿ, ಪುತ್ತೂರು ಆ ಪ್ಲೇಸ್ ಅಲ್ವಾ, ನಮ್ಮ ಸದಾನಂದ ಗೌಡರು
ಹಾಂ ಚೀಫ್ ಮಿನಿಸ್ಟರ್ Home Minister. ಅವರ ಮದುವೆ ಮಾಡಿಸಿದ್ದು ಇವರು. ನೋಡಿ ಇಂಥ ವಿಷಯ ಹೇಳಿಲ್ಲ ನೀವು. ಅದೇ ಹೇಳೋದಿಲ್ಲಪ್ಪ. He was staying in her house. ಸೋ ನೈಸ್. ಒಂದೆಲ್ಲ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಅವರು. ನೈಸ್. ಭಾವನ ಜೊತೆ ತುಂಬ ಕ್ಲೋಸ್. ಎಸ್ ಸರ್, ನಿಮ್ಗೇನು ಅನಿಸ್ತು ನನ್ನ ಜೊತೆ ಮಾತಾಡಿದೆ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. ನಾವು ಒಬ್ಬ ಆರ್ಟಿಸ್ಟ್ನ ಮಿಸ್ ಮಾಡ್ಕೊಂಡ್ಬಿಟ್ವಿ ಇಂಡಸ್ಟ್ರಿನಲ್ಲಿ. ದೇವ್ರು ನನಗೆ ಯಾವಾಗಾರು ನೆಕ್ಸ್ಟ್ ಸಿನಿಮಾ ಆ್ಯಕ್ಟ್ ಮಾಡೋ ಅವಕಾಶ, ಸಿನಿಮಾ ಡೈರೆಕ್ಟ್ ಮಾಡೋ ಅವಕಾಶ ಕೊಟ್ಟರೆ ಸಾರ್ಕಲ್ಲಿ ತಗೋತೀನಿ. ನನಗೆ ಕೊಡ್ತಾರೆ, ನಾನು ಇವಾಗ ಮಗ ಆಗ್ಬಿಟ್ಟೆ ಕೊಡ್ತಾರೆ. ಸೋ ನೈಸ್ ಆಫ್ ಯು. ನಿಮ್ಗೇನು ಅನಿಸ್ತು ಸರ್ ನನ್ನ ಜೊತೆ ಮಾತಾಡಿ? ವಾಟ್ ಯು ಫೀಲ್? ಐ ಮೀನ್ ಬ್ರದರ್ಲಿ ಫೀಲಿಂಗ್, ಸೀರಿಯಸ್ಲಿ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಪಂಡ್ರಮ್ಮ ಅವರ ಕುಟುಂಬ, ನಮ್ಮ ಕೃಷ್ಣಮ್ಮ ಅವರ ಕುಟುಂಬ, ನಮ್ಮ ನೇಹಾ ಮೇಡಮ್ ಅವರ ಕುಟುಂಬ, ನಮ್ಮ ಚೇತು ಸರ್ ಅವರ ಕುಟುಂಬ. ಸೊ ನನಗಂತೂ ತುಂಬಾ ಆ್ಯಕ್ಚುಲಿ ವೈಂಡ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ಎಲ್ಲದಕ್ಕೂ ಒಂದು ಎಂಡ್ ಇರಲೇಬೇಕು. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಗೇನ್ ಸ್ವಾತಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನನಗೆ ಇಂಥ ಒಂದು ಕುಟುಂಬಕ್ಕೆ ನನ್ನನ್ನು ಒಳಗಡೆ ಬರಮಾಡ್ಕೊಂಡಿದ್ದಕ್ಕೆ, ನನ್ನನ್ನು ಒಳಗಡೆ ಸೇರಿಸ್ಕೊಳ್ಳೋ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಈ ಒಂದು ಪ್ರೀತಿನ, ಈ ಒಂದು ಕನಸನ್ನು ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾ, ಎಲ್ಲ ಪಂಡ್ರಿಬಾಯಿ ಅಮ್ಮ ಅವರ ಅಭಿಮಾನಿಗಳಿಗೆ, ಮೈನಾವತಿ ಅಮ್ಮ ಅವರ ಅಭಿಮಾನಿಗಳಿಗೆ ಸಾಧ್ಯವಾದಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ನಮಗೆ ಸಹಕರಿಸಿದ ಇಡೀ ಕುಟುಂಬಕ್ಕೆ, ಅಮ್ಮಗೆ, ಕೃಷ್ಣಮ್ಮಂಗೆ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಸ್ನೇಹಿತರೆ, ಸರಣಿನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಂದು ವಿಶೇಷವಾದ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಚಿತ್ರರಂಗವನ್ನು ಕಟ್ಟಿಕೊಟ್ಟ ಈ ರೀತಿ ದಿಗ್ಗಜರ ಮನೆತನನ, ಅವರ ಕುಟುಂಬನ, ಅವರ ಹಿರಿಮೆನ ನಿಮಗೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ರೂಪಮ್ಮ.